ಪಾತ್ರ ಮಾಡಲೇಬೇಕು. ಪ್ರೇಮು ಸಿನಿಮಾ ಸವಾಸ ಬ್ಯಾಡ ನನಗನ್ನಿ, ನೋಡಿದ್ರಲ್ಲ, ಅನುಭವ ಆಗಿತ್ತು ನಿಮ್ಗೆ. ಸವಾಸ ಬೇಡ. ಮತ್ತೆ ಹಾಡಿದ್ರಲ್ಲ, ನಾವು ಹಾಡುಗಾರ ಅದ್ರಾಗೇನು ಇಲ್ಲ, ಮಾಡಲೇಬೇಕು. ಏನು ಪಾತ್ರ ಅಂದೇರಿ ನೀವು? ಮುಸ್ಲಿಂ ಮೊದಲು ಮಾಡೋದಿಲ್ಲ ಅಂದೇರಿ ನಾ, ಮುಸ್ಲಿಂ ಮೊದಲು ಮಾಡೋದಿಲ್ಲ. ಅವಾಗ ಅದು ನೀವು ಇಡೀ ಸಿನಿಮಾ ಇತಿಹಾಸ ತಕ್ಕೊಡ್ರಿ ನೀವು, ಆ ಮುಸ್ಲಿಂ ಕ್ಯಾರೆಕ್ಟರ್ ಬರೀ ನಿಮ್ದಕ್ಕೆ ನಮ್ದಕ್ಕೆ ಅಷ್ಟೇ ಮುಸ್ಲಿಂ ಇರ್ತಾನೆ ಕೇಳಿದ್ರೆ. ಆ ಭಾಷೆ ಬರೀ ಆ ರೀತಿ. ಇಡೀ ಕರ್ನಾಟಕದಲ್ಲಿ ನೀವು ತಿರ್ಗಾಡ್ರಿ ಒಬ್ಬ ಮುಸ್ಲಿಂ ಸಿಗ್ತಾನೆ ನಿಮಗೆ. ನೀವು ಕಲಾಸಿಪಾಳ್ಯ ಮುಸ್ಲಿಮನಷ್ಟೇ ಮುಸ್ಲಿಂ ಅಂತೀರಿ ನೀವು, ಹೊರಗೊಬ್ಬ ಮುಸ್ಲಿಂ ಇದ್ದಾನೆ ಅಂದಾಗ ಪ್ರೇಮ್ ಅವರು ನೀವೇನ್ ಮಾಡಿದ್ರಿ ಮಾಡ್ರಿ ಗುರುರಾಜ್ ಅಂತ ಹೇಳಿ 18 ಸೀನ್ ಏನೋ ಬರ್ದಿದ್ರು, ಹೌದು, ಒಗದು ಬಿಟ್ರು. ನೀವೇನ್ ಮಾಡ್ತೀರಿ ಮಾಡಿ. ಪ್ರೇಮ್ ನಿಮಗೆ ಹೇಳ್ತೇನೆ ರೀ, ನಾನು ಪಾತ್ರ ಮಾಡುವಾಗ ಒಂಚೂರು ಅಡ್ಡ ಬರಲಿಲ್ಲ, ಒಂಚೂರು ಹಿಂಗೆ ಮಾಡ್ರಿ. ಅವ್ರ ವಿಷಯವನ್ನ ಒಂಚೂರು ನಾವು ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಅವ್ರ ಸಬ್ಜೆಕ್ಟ್ ಏನ್ ಬೇಕೋ ಅದನ್ನ ಕೊಟ್ಟು, ಸ್ಟೈಲ್, ಸ್ಲ್ಯಾಂಗ್, ಇದಕ್ಕೆ ಅಡ್ಡ ಬರಲೇ ಇಲ್ಲ ಅವ್ರು. ಅದು ಹೊಸ ಮೆರುಗು ಕೊಟ್ಬಿಡ್ತಿದೆ. ಮತ್ತೆ ನಾ ಪಕ್ಕಾ ಉತ್ತರ ಕರ್ನಾಟಕದ ಮುಸ್ಲಿಂ, ಬೆಳಗಾಮು ಬಿಜಾಪುರದಲ್ಲಿ ಮುಸ್ಲಿಂ ಇರ್ತಾರಲ್ಲ, ಈ ಕಡೆ ಅವ್ರು ಮುಸ್ಲಿಮರು ಅಲ್ಲ, ಈ ಕಡೆ ಹಿಂದೂಗಳು ಅಲ್ಲ, ಆ ತರದ ಮುಸ್ಲಿಂ. ಅದು ನಿಜ. ಅದು ಆ ತರದ ಮುಸ್ಲಿಂ ಇದ್ದಾಗ ಅದು ಎಂತ ಎಫೆಕ್ಟ್ ಆಯ್ತಂತ. ಮತ್ತೆ ನಾವು ಒಬ್ಬ ಅರ್ಥ ಮಾಡ್ಕೊಂಡು ಮಾಡ್ತಕ್ಕಂಥ ವ್ಯಕ್ತಿ, ಅದನ್ನ ಪಾತ್ರ ಜೀವ ನೀವು ಮಾಡ್ಕೊಂಡ್ರಿ ಸರ್. ಮತ್ತೆ ಎಷ್ಟೋ ಇದು ಸೀಕ್ವೆನ್ಸ್ಗಳು ನಾನು ಮತ್ತು ಶಿವಣ್ಣ ವಿಚಾರ ಮಾಡಿ ಮಾಡ್ಬೋದು. ಒಂದಿಷ್ಟು ಹೊಸ ಅಣ್ಣ ನೀವ್ ಹಿಂಗ್ ಮಾಡ್ರಿ, ಅಣ್ಣ ಅಷ್ಟು ಶಿವಣ್ಣ ಇನ್ವಾಲ್ವ್ ಆಗಿ ಹಿಂಗ್ ಮಾಡೋಣ, ಹಿಂಗ್ ಮಾಡ್ತೀನಿ, ಗಾಡಿ ಹಿಡ್ಕೊಂಡು ಅದೆಲ್ಲ ಇಷ್ಟು